ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿರೋ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಟ್ಯಾರೋ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಯು ಗೈಸ್ ಕ್ಯಾನ್ DM ಸೇಮ್ ನಂಬರಿಗೆ DM ಮಾಡಿದ್ರೆ ಆಯಿತು. ನೈಟ್ ಆಫ್ ವಾನ್ಸ್ ಬಂದಿದೆ, ವೀಲ್ ಆಫ್ ಫಾರ್ಚ್ಯೂನ್, ಏಸ್ ಆಫ್ ಪೆಂಟಕಲ್ಸ್, 3 ಆಫ್ ಸ್ವರ್ಡ್ಸ್. ರೀಸೆಂಟಾಗಿ ಹಾರ್ಟ್ ಬ್ರೇಕ್ ಸಿಚುವೇಶನ್ ಆಗಿದೆ ಅನ್ಬೋದು. ಹಾರ್ಟ್ ಬ್ರೇಕ್ ಅಂದ್ಕೂಡಲೇ ಅದು ಲವ್ ಲೈಫಲ್ಲೇ ಆಗಿರಬೇಕು ಅಂತ ಅಲ್ಲ. ತುಂಬ ಜನಕ್ಕೆ ಇದು ಕರಿಯರಲ್ಲಿ ಆಗಿರ್ಬೋದು. ಐ ಆಮ್ ರಿಯಲಿ ಸಾರಿ, ಕ್ಯಾಮರಾ ಇವತ್ತು ಸ್ವಲ್ಪ ಸ್ಲ್ಯಾಂಟ್ ಆಗಿರಬಹುದು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಓಕೆ, ಸೊ ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ ಆಗಿದೆ. ಓಕೆ, ಪರ್ಸ್ನಲ್ ಆಗಿ ನಿಮಗೆ ಅದು ಹರ್ಟ್ ಆಗಿದೆ, ನಿಮ್ಮ ಎಮೋಷನ್ಸಿಗೆ ಹರ್ಟ್ ಆಗಿದೆ ಮೇಯ್ನಾಗಿ ಅಂತಲೇ ನೋಡ್ತಾ ಇದ್ದೀನಿ. ನೈಟ್ ಆಫ್ ವಾಂಡ್ಸ್, ದಿಸ್ ಈಸ್ ಯು. ಬಟ್ ಏನೋ ಒಂದು ಎಕ್ಸೈಟಿಂಗ್ ಸಿಚುವೇಶನ್ ಕೂಡ ಆಗ್ತಾಯಿದೆ. ಬಿಕಾಸ್ ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ದ ಬೆಸ್ಟ್ ಪಾರ್ಟೀಸ್ ಏನೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ ಅದನ್ನ ನೀವು ಇದು ಮಾಡ್ತಾ ಇಲ್ಲ, ಏನು ಬ್ಲೇಮ್ ಮಾಡ್ತಾ ಇಲ್ಲ. ಓ ಹಿಂಗಾಯಿತು, ನನಗೆ ಹಿಂಗಾಯಿತು, ನನಗೆ ಈ ಥರ ಸಿಚುವೇಶನ್ಗಳು ಫೇಸ್ ಮಾಡಬೇಕಾಗಿ ಬರ್ತಾ ಇದೆ, ನನ್ನ ಲೈಫಲ್ಲೇ ನೆಗೆಟಿವ್ ಆಗ್ತಾ ಇದೆ, ಈ ಥರ ನೀವು ತಗೊತಾ ಇಲ್ಲ. ಇನ್ಫ್ಯಾಕ್ಟ್ ಅದನ್ನ ತುಂಬ ಪಾಸಿಟಿವ್ ಆಗಿ ತಗೊತಾ ಇದ್ದೀರಾ ಅಂತಲೇ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಅಪ್ಸೈಡ್ ಡೌನ್ ಆಗ್ತಾನೆ ಇರುತ್ತೆ ಲೈಫ್ ಅಂತ ಅಂದಮೇಲೆ, ಸಿಚುವೇಶನ್ಸ್ ಅಂತ ಅಂದಮೇಲೆ ಈ ಥರ ಆಗ್ತಾ ಇರುತ್ತೆ. ಈ ಥರ ಲೈಕ್ ಪಾಸಿಟಿವ್ ಆಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ. ಫೇಲ್ಯೂರ್ ಆಯಿತು ಅಥವಾ ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಿಬಿಟ್ಟು ಒಂದೇ ಕಡೆ ಕೂತ್ಕೊಳ್ಳೋದು, ನೋ, ಯು ಆರ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಆ ಥರ ನೀವು ಚೂಸ್ ಕೂಡ ಮಾಡ್ತಾ ಇಲ್ಲ. ದಟ್ ಈಸ್ ದ ಬೆಸ್ಟ್ ಪಾಯಿಂಟ್. ಬಿಕಾಸ್ ನಾನು ಏನು ನೋಡ್ತೇನೆ, ಏಸ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಈಗೇನು ಆಪರ್ಚುನಿಟೀಸ್ ಇನ್ನೂ ಉಳಿದಿದೆ, ಇನ್ನೂ ನೀವೇನು ಮಾಡ್ಬೋದು, ಇನ್ನೂ ನೀವೇನು ಚೇಂಜಸ್ ಮಾಡಿದ್ರೆ ಪ್ರಾಬಬ್ಲಿ ಅಂದ್ಕೊಂಡಿರೋದು ಆಗಬಹುದು. ಪ್ರಾಬಬ್ಲಿ ಈ ಥರ ಒಂದಷ್ಟು ಚಾಯ್ಸಸ್ ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದು. ಈ ಥರ ಒಂದಷ್ಟು ನ್ಯೂ ಚೇಂಜಸ್ ಹೆಂಗೆ ಮಾಡಬಹುದು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಓಕೆ, ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಸೊ ಇಟ್ಸ್ ಓಕೆ, ಡಿಸಪಾಯಿಂಟ್ಮೆಂಟ್ ಆಯಿತು, ಬಟ್ ಒನ್ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಅಲ್ಲಿಗೆ ಸ್ಟಕ್ ಆಗ್ತಾ ಇಲ್ಲ ನೀವು. ಇಟ್ಸ್ ಲೈಕ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದು ಏನೋ ಒಂದು ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಅಥವಾ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ, ಬಟ್ ಇಟ್ಸ್ ನಾಟ್ ದಟ್ ಅಲ್ಲೇ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಆ ಸ್ಟಕ್ ಎನರ್ಜಿ ನಾನಿಲ್ಲಿ ನೋಡ್ತಾ ಇಲ್ಲ. ಆ್ಯಂಡ್ ದೇರ್ ಈಸ್ ಸನ್. ನನಗೆ ಏನು ಅನಿಸ್ತಾ ಇದೆ ಗೊತ್ತಾ, ಓಕೆ ಬೇಜಾರಾಯಿತು, ಬಟ್ ಲೈಫ್ ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾ ಇದೆ ಅಂದರೆ ಇಟ್ಸ್ ಓಕೆ, ನಾನು ನಿನಗೆ ಇನ್ನೊಂದು ಕೊಡ್ತೀನಿ. ಒಂದು ಓಕೆ, ಒನ್ ಸ್ಟಾಪಲ್ಲಿ ನಿನಗೆ ಏನು ಬೇಕು ಅದು ಸಿಗಲಿಲ್ಲ, ಹಾಗಂತ ನಿನಗೆ ನೆಕ್ಸ್ಟ್ ಸ್ಟಾಪ್ ಇಲ್ಲವೇ ಇಲ್ಲ ಅಂತ ಇಲ್ಲ. ನೆಕ್ಸ್ಟ್ ಸ್ಟಾಪಲ್ಲಿ ನಾನು ನಿನಗೆ ಕೊಡ್ತೀನಿ, ನೆಕ್ಸ್ಟ್ ಸ್ಟಾಪಲ್ಲಿ ನೀನು ಅದನ್ನ ಯೂಸ್ ಮಾಡ್ಕೊ, ನೆಕ್ಸ್ಟ್ ಸ್ಟಾಪಲ್ಲಿ ನೀನು ಅದನ್ನ ತಿನ್ನು, ಏನು ಬೇಕು ಅದು ಸಿಕ್ಕಲಿಲ್ಲ ಅಲ್ವಾ, ನೆಕ್ಸ್ಟಲ್ಲಿ ನಾನು ನಿನಗೆ ಕೊಡ್ತೀನಿ. ಈ ಥರ ನಿಮಗೆ ಆಪರ್ಚುನಿಟೀಸ್ ಮೇಲೆ ಆಪರ್ಚುನಿಟೀಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಓಕೆ, ನನಗೇನು ಅನಿಸ್ತಿದೆ ಗೊತ್ತಾ, ಯಾರೆಲ್ಲ ವೀಡಿಯೋ ನೋಡ್ತಾ ಇದೆ, ನೀವು ಹೆಂಗೆ ಅಂದರೆ ಯಾವಾಗಲೂ ಒಂದು ಬ್ಯಾಕಪ್ ಇಟ್ಕೊಂಡಿರ್ತೀರ, ಬ್ಯಾಕಪ್ ಚಾಯ್ಸಸ್ ಇಟ್ಕೊಂಡಿರ್ತೀರ. ಅಥವಾ ನೀವು ಹೆಂಗೆ ಅಂದರೆ ಲೈಕ್ ತುಂಬ ಫೇಲ್ಯೂರ್ಸ್ ನಿಮ್ಮನ್ನ ಹೆಂಗೆ ಮಾಡಿದೆ ಅಂದರೆ, ಫೇಲ್ಯೂರ್ಸ್ ಎಲ್ಲದೂ ಒಂದು ಲೆಸನ್ ಆಗಿರುತ್ತೆ ಅಂತ ನೀವು ಆಟೋಮೆಟಿಕ್ಕಾಗಿ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರ. ಆಟೋಮೆಟಿಕ್ಕಾಗಿ ನೀವು ಯು ಲುಕಿಂಗ್ ಫಾರ್ ಮೋರ್, ಆ ಥರ ಒಂದಷ್ಟು ಸಿಚುವೇಶನ್ಸ್ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ವೆರಿ ಸಪೋರ್ಟಿವ್ ಪರ್ಸನ್ ಆಗಿ ನಿಮ್ಮ ಜೊತೆ ಇದ್ದಾರೆ. ಯಾರೇ ಗಿವ್ ಅಪ್ ಮಾಡಿದ್ರು, ಏನೇ ಗಿವ್ ಅಪ್ ಮಾಡಿದ್ರು, ಎಷ್ಟೇ ಫೇಲ್ಯೂರ್ಸ್ ನೋಡಿದ್ರು, ದರ್ ಇಸ್ ಒನ್ ಪರ್ಸನ್, ಆಯಿತಾ, ನಿಮ್ಮ ಬಗ್ಗೆ ಯಾವತ್ತೂ ಗಿವ್ ಅಪ್ ಮಾಡಲ್ಲ. ಲೈಕ್ ನಿಮಗೆ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ. ಲೈಫಲ್ಲಿ ಹಿಂಗಾಯಿತು ಅಂದ್ಕೂಡಲೇ ಲೈಕ್ ನಿಮ್ಮ ಪಾಸಿಟಿವ್ ಟೈಮ್ಸಲ್ಲಿ ಮಾತ್ರ ಇದು, ನೆಗೆಟಿವ್ ಟೈಮ್ಸಲ್ಲಿ ಇಲ್ದೇ ಇರೋದು. ಸೊ ಆ ಥರ ಅಲ್ಲ ಈ ಪರ್ಸನ್. ಪ್ರಾಬಬ್ಲಿ ಈ ಪರ್ಸನ್ ಎವ್ರಿ ಟೈಮ್ ನಿಮ್ಮ ಜೊತೆ ಇರುತ್ತೆ. ನಾನು ಏನು ನೋಡ್ತಾ ಇದ್ದೇನೆ, ನೀವು ಎಲ್ಲದಕ್ಕೂ ಲಾಯಲ್ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ಪಿಗೆ ನೀವು ಲಾಯಲ್ ಆಗಿದ್ದೀರಾ. ದೇವ್ರೇನೋ ಒಂದು ನಿಮಗೆ ಕೊಟ್ಟಾಗ ಆಪರ್ಚುನಿಟಿನ
ಆ ಆಪರ್ಚುನಿಟಿನ ನೀವು ವೇಸ್ಟ್ ಮಾಡ್ಕೊಂಡಿಲ್ಲ, ಯಾವತ್ತೂ ಪ್ರಾಬಬ್ಲಿ ನೀವು ವೇಸ್ಟ್ ಮಾಡ್ಕೊಂಡಿಲ್ಲ, ಯಾವತ್ತೂ ಗ್ರ್ಯಾಂಟೆಡ್ ಆಗಿ ಕೂಡ ತಗೊಂಡಿಲ್ಲ. ಯಾವತ್ತು ಏನೋ ಸಣ್ಣದಾಗಿ ದುಡ್ಡು ಬಂದ್ರೂ ಇಟ್ಸ್ ಲೈಕ್ ನೀವು ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಂಡಿಲ್ಲ. ಓ, ನನಗಿನ್ನು ಯಾವತ್ತು ದುಡ್ಡು ಬರ್ತಾ ಇರುತ್ತೆ, ನಾನಿನ್ನು ಯಾವತ್ತೂ ನನ್ನ ಲೈಫಲ್ಲಿ ಗ್ರೋತೇ ನೋಡೋದು, ನಾನು ನನಗೆ ಸಕ್ಸಸ್ ಅನ್ನೋದು ನಾನು ನೋಡಿಬಿಟ್ಟಿದ್ದೀನಿ. ಸೊ ನೀನು ಯಾವತ್ತೂ ನಾನು ಫೇಲ್ ಆಗಲ್ಲ, ನಾನು ಯಾವತ್ತೂ ಬಿದ್ದೋಗಲ್ಲ, ನಾನು ಯಾವತ್ತೂ ಇನ್ನೂ ಕಷ್ಟ ನೋಡಲ್ಲ. ಸೊ ಯು ಆರ್ ನಾಟ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ನೀವು ಹೆಂಗೆ ಅಂದರೆ ಇವತ್ತು ದುಡ್ಡು ನೋಡಿದ್ವಾ ಹಾಗಂತ ನೀವು ನಿಮ್ಮ ಕಷ್ಟದ ಟೈಮ್ನ ನೀವು ಮರ್ತಿಲ್ಲ. ಯು ರಿಮೆಂಬರ್ ಎವ್ರಿಥಿಂಗ್. ಈವನ್ ದೋ ನಿಮ್ಮ ಜೊತೆ ಡಬಲ್ ವಾಟ್ ಡು ಐ ಸೇ, ಏನಿವಾಗ ದೊಡ್ಡ ಮನೆ ಇದ್ರೂ, ಡ್ಯೂಪ್ಲೆಕ್ಸ್ ಮನೆ ಇದ್ರೂ ಇಟ್ಸ್ ನಾಟ್ ದಟ್. ಸಮ್ಟೈಮ್ಸ್ ಹೆಂಗೆ ಅಂತ ಅಂದರೆ, ನೀವು ನೆಲದ ಮೇಲೂ ಮಲ್ಕೊಳ್ಳೋದಕ್ಕೆ ರೆಡಿ ಇರ್ತೀರಾ, ನೀವು ಹಾಲಲ್ಲಿ ಸೋಫಾದ ಮೇಲೆ ಮಲ್ಕೊಳ್ಳೋದಕ್ಕೂ ರೆಡಿ ಇರ್ತೀರ. ಸೊ ದಟ್ ಅವಾಗವಾಗ ಆ ಗ್ರೌಂಡೆಡ್ ಎನರ್ಜಿ ಇರಲಿ, ಅವಾಗವಾಗ ನಿಮಗೆ ನೆನಪಾಗಲಿ ನೀವು ಎಲ್ಲಿಂದ ಬಂದಿದ್ದೀರಾ. ಸೊ ದಟ್ ನಿಮ್ಮ ಆ್ಯಟಿಟ್ಯೂಡ್ನ ಕಾಮಾಗಿ ಇಟ್ಕೊತೀರ, ಸೊ ದಟ್ ನಿಮ್ಮ ಕೊಬ್ಬನ್ನು ಇಳಿಸ್ತೀರ. ನೀವು ಹೆಂಗೆ ಅಂದರೆ, ಎಷ್ಟೇ ಸಿಚುವೇಶನ್ಸ್ ಚೇಂಜ್ ಆದ್ರೂ, ಎಷ್ಟೇ ದೇವ್ರ ಆಪರ್ಚುನಿಟೀಸ್ ಕೊಟ್ರೂ, ಎಷ್ಟೇ ಸಕ್ಸಸ್ ಕೊಟ್ರೂ, ಇಟ್ಸ್ ನಾಟ್ ದಟ್ ನೀವು ಅದರೊಳಗೆ ಮುಳುಗಿ ಹೋಗಿದ್ದೀರಾ ಅಂತ ಅಲ್ಲ. ನೋ, ನೀವು ವಿತ್ ಚಾಯ್ಸಲ್ಲಿ ಮುಳುಗ್ತಾ ಇಲ್ಲ. ಎಷ್ಟೇ ಅರ್ನ್ ಮಾಡಿದ್ರು ಒಂದಷ್ಟು ಡೊನೇಟ್ ಕೂಡ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಎಷ್ಟೇ ಖುಷಿ ಬಂದ್ರೂ ಇಟ್ಸ್ ನಾಟ್ ದಟ್ ನೀವು ಒಬ್ಬರೇ ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ. ಊಟ ಮಾಡಿದ್ರೂ ಸುತ್ತಮುತ್ತ ಜನರ ಜೊತೆ ಊಟ ಮಾಡ್ತೀರಾ ಅಂದರೆ ಅವ್ರಿಗೂ ಕೊಟ್ಬಿಟ್ಟು ನೀವು ತಿಂತೀರಾ. ಆ ಥರ ಒಂದು ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ದ್ಯಾಟ್ ಈಸ್ ವೈ ಯೂನಿವರ್ಸ್ ನಿಮ್ಮ ಬ್ಯಾಕ್ನ ಬಿಡ್ತಾ ಇಲ್ಲ. ನೀವು ಯೂನಿವರ್ಸ್, ಇಟ್ಸ್ ನಾಟ್ ದಟ್ ನೀವು ಎವ್ರಿ ಟೈಮ್ ದೇವ್ರಿಗೆ ಹೋಗಿ ಬೇಡ್ಕೊಂಡು ಬರ್ತೀರಾ, ಎವ್ರಿ ಟೈಮ್ ಟೆಂಪಲಿಗೆ ಹೋಗ್ತೀರಾ. ನೋ, ಈವನ್ ನೀವು ಆ ಥರನೂ ಅಲ್ಲ. ನಿಮಗೆ ನಂಬಿಕೆ ಇದೆ ದೇವ್ರಂದರೆ, ನಿಮಗೆ ದೇವ್ರ ಮೇಲೆ ಭಕ್ತಿ ಇದೆ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಭಯ ಇದೆ. ಆ ಭಯ, ಆ ಭಕ್ತಿ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ದ್ಯಾಟ್ ಈಸ್ ವೈ ಎಷ್ಟೇ ಟ್ರಬಲ್ ಬಂದ್ರೂ ಲೈಫ್ ಹೆಂಗೆ ಅಂದರೆ ಎದುರಿಸೋದಕ್ಕೆ ನಿಮಗೆ ಶಕ್ತಿ ಕೊಡ್ತಾ ಇದೆ. ಲೈಫ್ ಹೆಂಗೆ ಅಂತಂದರೆ, ಇಟ್ಸ್ ಓಕೆ, ನಾನು ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಬಿಕಾಸ್ ನೀನು ಡಿಸರ್ವ್ ಇದೆಯಾ, ಮತ್ತೆ ನೀನು ಎದ್ದು ಬರಬೇಕು. ಬಿಕಾಸ್ ನೀನು ಗ್ರೋ ಆಗ್ತಾಯಿದೆಯಾ, ನೀನು ಒಬ್ಬನೇ ಗ್ರೋ ಆಗಲ್ಲ, ನಿನ್ನ ಜೊತೆ ಒಂದಷ್ಟು ಜನರನ್ನ ಕೂಡ ಬೆಳೆಸ್ತೀರಾ, ಒಂದಷ್ಟು ಜನರಿಗೆ ಕೂಡ ಅನ್ನ ಕೂಡ ಹಾಕ್ತೀಯ. ನಿನಗೆ ಆ ಕೆಪಾಸಿಟಿ ಇದೆ, ನೀನು ಬೆಳಿಬೇಕು. ಈ ಥರ ದೇವ್ರು ನಿಮ್ಮನ್ನ ಪುಷ್ ಮಾಡ್ತಿರೋದು ನೋಡ್ತೀನಿ. ದ್ಯಾಟ್ ಈಸ್ ವೈ ಒಂದಷ್ಟು ಜೆನ್ಯೂನ್ ಪೀಪಲ್, ಒಂದಷ್ಟು ಜೆನ್ಯೂನ್ ಕಾಂಟ್ಯಾಕ್ಟ್ಸ್, ಐ ಥಿಂಕ್ ರೀಸೆಂಟಾಗಿ ದೀಪಿಕಾ ಪಡುಕೋನ್ ಲೈಕ್ ಏನಾಗುತ್ತೆ, ತುಂಬ ಜನ ಗೇವ್ ಅಪ್ ಆನ್ ಹರ್ ಅಂತಲ್ಲ, ತುಂಬ ಆಪರ್ಚುನಿಟೀಸ್ ಇತ್ತು ಅವಳಿಗೆ, ದೊಡ್ಡ ದೊಡ್ಡ ಮೂವೀಸ್ ಇತ್ತು, ಜಸ್ಟ್ ಬಿಕಾಸ್ ಅವಳೇನೋ ಕಂಡೀಷನ್ ಹಾಕಿದ್ಲು ಅಂತ ತುಂಬ ಜನ ಲೈಕ್ ದೇ ಗೇವ್ ಅಪ್ ಆನ್ ಹರ್, ಆಪರ್ಚುನಿಟಿನ ಕಿತ್ಕೊಬಿಟ್ರು. ಬಟ್ ಐ ಥಿಂಕ್ ದೇರ್ ಇಸ್ ಒನ್ ಪರ್ಸನ್ ಇಂಡಸ್ಟ್ರಿಯಲ್ಲಿ, ಬಾಲಿವುಡಲ್ಲಿ, ಲೈಕ್ ಹಿ ಹೆಲ್ಡ್ ಹರ್ ಹ್ಯಾಂಡ್, ಅಂದರೆ ಅವಳ ಕೈ ಹಿಡ್ಕೊತಾನೆ, ಲೈಕ್ ಆ ಕಷ್ಟದ ಟೈಮಲ್ಲಿ ಕೈ ಹಿಡ್ಕೊತಾನೆ. ಸೊ ಆ ಥರ ನಿಮ್ಮ ಲೈಫಲ್ಲೂ ಆ ಥರ ಒಂದು ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಇದೆ ಅನ್ನೋದನ್ನು ನೋಡ್ತೇನೆ. ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಒಬ್ಬರು ಇಬ್ಬರು ಅನ್ನೋದಕ್ಕಿಂತ ಒನ್ ವೆರಿ ಲಾಯಲ್ ಜೆನ್ಯೂನ್ ಪರ್ಸನ್ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಆ ಪರ್ಸನ್ ಯಾವತ್ತಿದ್ರೂ ನಿಮಗೆ ಕೈ ಹಿಡಿತಾರೆ, ನೋ ಡೌಟ್ ಇನ್ ದ್ಯಾಟ್. ವಾವ್, ಲೆಟ್ಸ್ ಸಿ, there is, look at this, 6 of Pentacles. This is support, helping hand. ಯೂನಿವರ್ಸ್ ಹೆಂಗೆ ಅಂದರೆ, ಲೈಕ್ ನೀವು ಒಂದ್ಸಲ ಬೇಡ್ಕೊಂಡ್ರೆ ಸಾಕು, ಯೂನಿವರ್ಸ್ ಯಾರ್ದೋ ರೂಪದಲ್ಲಿ ಬಂದುಬಿಟ್ಟು ನಿಮಗೆ ಹೆಲ್ಪ್ ಮಾಡೋದು, ಯಾರ್ದೋ ರೂಪದಲ್ಲಿ ಬಂದುಬಿಟ್ಟು ನಿಮಗೆ ಸಹಾಯ ಮಾಡೋದು. ಆ ಥರ ಒಂದಷ್ಟು ಎನರ್ಜೀಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ವಾವ್, ಕ್ವೀನ್ ಆಫ್ ಪೆಂಟಕಲ್ಸ್. ಯು ಹ್ಯಾವ್ ಅರ್ನ್ಡ್ ಇಟ್ ಆಲ್ರೆಡಿ. ನಿಮಗೆ ಏನು ಬೇಕು ಲೈಫಲ್ಲಿ ನೀವು ಆಲ್ರೆಡಿ ಅರ್ನ್ ಮಾಡಿಬಿಟ್ಟಿದ್ದೀರಾ. ಐ ಡೋಂಟ್ ಥಿಂಕ್ ದೇರ್ ಇಸ್ ಮಚ್ ಟು ಅರ್ನ್. ಆ ಥರ ಒಂದು ಸಿಚುವೇಶನ್ ಅಂದರೆ ಆ ರೆಸ್ಪೆಕ್ಟ್ ಅರ್ನ್ ಮಾಡಿದ್ದೀರಾ,
ಆ ನಂಬಿಕೆ ಅರ್ನ್ ಮಾಡಿದ್ದೀರಾ. ಯಾರು ಬೇಕಿರೋ ನಿಮ್ಮನ್ನ ನೋಡಿದಾಗ ಈ ಪರ್ಸನ್ ಅಲ್ವಾ, ನಾನು ಇವ್ರಿಗೆ ಹೆಲ್ಪ್ ಮಾಡ್ಬೋದು, ಈ ಪರ್ಸನ್ ಅಲ್ವಾ ನಾನು ಇವ್ರಿಗೆ ನಂಬಿಟ್ಟು ಏನೋ ಒಂದು ಹೇಳಬಹುದು, ಆ ಥರ ಒಂದು ಡಿಗ್ನಿಟಿ ನೀವು ಅರ್ನ್ ಮಾಡಿದ್ದೀರಾ, ಆ ಥರ ಒಂದು ರೆಸ್ಪೆಕ್ಟ್ ನೀವು ಅರ್ನ್ ಮಾಡಿದ್ದೀರಾ ಅಂತಲೇ ನೋಡ್ತಾ ಇದ್ದೀನಿ. ವಾವ್. 9 of Swords. ಇಟ್ಸ್ ಓಕೆ. ಆಪರ್ಚುನಿಟೀಸ್ ಇಲ್ಲ ಅಂತ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಪಾಸ್ಟ್ ಆಗಿದ್ರೆ ಪ್ಯಾಟರ್ನ್ಸ್ ರಿಪೀಟ್ ಆಗಲ್ಲ. ಟ್ರಾಮಾ ಏನಿದೆ ತೆಗ್ದಾಕ್ಬಿಡಿ. ಓಕೆ, ಲುಕ್ ಎಟ್ ದಿಸ್ 10 of Cups. ಕರಿಯರಲ್ಲಿ ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾ ಇದ್ದೀನಿ. ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾ ಇದ್ದೀನಿ. ಪೇಜ್ ಆಫ್ ಸ್ವಾರ್ಡ್ಸ್. ತುಂಬ ಜನ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮನ್ನ ಸೀಕ್ರೆಟಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮ ಬಗ್ಗೆ ನೆಗೆಟಿವ್ ಗಾಸಿಪ್ಸ್ನ ಹರಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೀವೆಷ್ಟೇ ಸಕ್ಸಸ್ ಇರ್ಬೋದು ಅಷ್ಟೇ ಎನಿಮೀಸ್ ಕೂಡ ಇದ್ದಾರೆ. ಬಟ್ ಟ್ರಸ್ಟ್ ಮೀ, ನಿಮ್ಮ ಹಿಂದೆ ಇರೋದು, ನಿಮ್ಮ ಸಪೋರ್ಟಾಗಿ ನಿಂತ್ಕೊಂಡಿರೋದು, ನಿಮ್ಮ ಸಪೋರ್ಟಾಗಿ ನಿಂತ್ಕೊಂಡಿರೋದು ಬೇರೆ ಯಾರೂ ಅಲ್ಲ, ನೀವು ನಂಬಿರೋ ದೇವ್ರು. ಸೊ ನೋಬಡಿ ಈಸ್ ಏಬಲ್ ಟು ಪುಷ್ ಯು ಡೌನ್. ಬಿಕಾಸ್ ಇಲ್ಲಿ ಪೇಜ್ ಎನರ್ಜಿ ಬಂದಿರೋದ್ರಿಂದ ಯಾರೆಲ್ಲ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಿಮ್ಮ ಬಗ್ಗೆ ಹಿಂದೆಯಿಂದ ಮಾತಾಡ್ತಾ ಇದ್ದಾರೆ, ಅವರೆಲ್ಲ ಜೆಲಸ್ ಪೀಪಲಿಂದ ಮಾಡ್ತಾ ಇರೋದು. ಟೋಟಲಿ ಜೆಲಸ್. ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದಾಗಿರ್ಬೋದು. ದಿಸ್ ಈಸ್ ಆಲ್ ಹ್ಯಾಪನಿಂಗ್. ಓಕೆ, ಬಟ್ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಇದೆಲ್ಲ ಇಮ್ಮೆಚ್ಯೂರ್ ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಇರೋದು. ಟ್ರಸ್ಟ್ ಮೀ. 3 of Pentacles. ಜಸ್ಟ್ ಟ್ರಸ್ಟ್ ದ ಪ್ರೋಸೆಸ್. ಇದಲ್ಲಿ ಇವಾಗ ಏನು ಪ್ರೋಸೆಸ್ನ ಪ್ರೋಸೆಸ್ ಏನು ಆಗ್ತಿದೆ ನಿಮ್ಮ ಲೈಫಲ್ಲಿ ಅದನ್ನು ಟ್ರಸ್ಟ್ ಮಾಡ್ಕೊಂಡಿರಿ. ಜನರು ಏನಿದ್ದಾರೆ ನಿಮ್ಮ ಸುತ್ತಮುತ್ತ ಅವ್ರನ್ನ ಟ್ರಸ್ಟ್ ಮಾಡ್ಕೊಂಡಿರಿ. ಆಲ್ರೆಡಿ ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ ಡೂ ಇಟ್. ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಹಿಡನ್ನಾಗಿ ಇಟ್ಕೊಳ್ಳಿ. ಯಾರಿಗೂ ನಿಮ್ಮ ಒಂದು ಪ್ಲ್ಯಾನ್ಸ್ನ ಹೇಳಬೇಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಓಕೆ, ಲೆಟ್ ಮೀ ಕನ್ಫ್ರಂಟ್. ಸೊ ಏನೇ ಡಿಸಿಷನ್ ಇರಲಿ, ಏನೇ ಚಾಯ್ಸಸ್ ಆಗಿರಲಿ, ಏನೇ ಡಿಸ್ಕಷನ್ ನೀವು ಮಾಡ್ತಾ ಇರ್ಬೋದು, ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಕೀಪ್ ಇಟ್ ಪ್ರೈವೇಟ್. ಯಾವುದನ್ನು ಪಬ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಒನ್ ಥಿಂಗ್. ಆ್ಯಂಡ್ ನಿಮ್ಮ ಹತ್ರ ಆ ಎಕ್ಸೈಟ್ಮೆಂಟ್ ಎನರ್ಜಿ ಆಗಿರ್ಬೋದು, ಆ ಎಂಥೂಸಿಯಾಸಮ್ ಆಗಿರ್ಬೋದು, ಆ ಫೈರ್ ಎನರ್ಜಿ ಆಗಿರ್ಬೋದು ಇನ್ನೂ ಇದೆ. ಯೂಸ್ ಇಟ್ ಫಾರ್ ದ ಬೆಸ್ಟ್. ಆ್ಯಂಡ್ ನಿಮಗೆ ಗೊತ್ತು ನೀವು ಯಾರು, ನೀವೇನು ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತು. ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಎನಿಮೀಸ್ ಇದ್ದಾರೆ, ಯಾರನ್ನ ಬಿಟ್ಕೋಬೇಕು, ಯಾರನ್ನ ಬಿಟ್ಕೋಬಾರ್ದು. ಯು ನೋ ಇಟ್ ಆಲ್. ಏನೆಲ್ಲ ನಿಮ್ಮ ಬಗ್ಗೆ ಗಾಸಿಪ್ಸ್ ಆಗ್ತಾಯಿದೆ, ಏನೆಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ಮೆಸೇಜಸ್ ಹರಿದಾಡ್ತಾ ಇದೆ, ದೋಸ್ ಆರ್ ಲೈಕ್ ಜೆಲಸ್ ಪೀಪಲ್. ಆ ಥರ ಮಾಡ್ತಾ ಇರೋದು. ಆ್ಯಂಡ್ ಜೆಲಸ್ ಪೀಪಲ್ ನಿಮ್ಮ ಬಗ್ಗೆ ಇಮ್ಮೆಚ್ಯೂರ್ಡ್ ವೇಯಲ್ಲಿ ಮಾತಾಡ್ತಾ ಇರೋದು. ಅದಕ್ಕೆ ಇವಾಗ ನೀವು ಅಟೆನ್ಷನ್ ಕೊಡಬೇಡಿ. ಅದಕ್ಕೆ ನೀವು ಯಾವುದೇ ರೀತಿ ಪ್ರಯಾರಿಟಿ ಕೂಡ ಕೊಡಬೇಡಿ. ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಒಂದು ಸ್ವಲ್ಪ ಮೆಂಟಲಿ ಪೀಪಲ್ ಆ ಥರ ಮಾಡ್ತಾ ಇರೋದು. ಬಿಕಾಸ್ ದೇ ಆರ್ ನಾಟ್ ಹ್ಯಾಪಿ ವಿತ್ ಯೋರ್ ಗ್ರೋತ್. ಅವರಿಗೆ ನಿಮ್ಮ ಗ್ರೋತಲ್ಲಿ ಖುಷಿ ಇಲ್ಲ. ಆ್ಯಂಡ್ ಅವ್ರಿಗೆ ಒಟ್ರಾಸಿ ನಿಮ್ಮನ್ನ ಡಿಸ್ಟ್ರ್ಯಾಕ್ಟ್ ಮಾಡಬೇಕು, ಒಟ್ರಾಸಿ ನಿಮ್ಮನ್ನ ಡಿಮೋಟಿವೇಟ್ ಮಾಡಬೇಕು, ಒಟ್ರಾಸಿ ನಿಮ್ಮನ್ನ ಕೆಳಗೆ ಪುಲ್ ಮಾಡ್ಕೊತಾ ಇರಬೇಕು. ಬಿಕಾಸ್ ಅವರಿಗೆ ನಿಮ್ಮ ಗ್ರೋತ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವೆರಿ ಇಮ್ಮೆಚ್ಯೂರ್ ಎನರ್ಜಿ ನೋಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ಶತ್ರು ಇದ್ದಾರೆ, ಯಾರೆಲ್ಲ ಅವರೆಲ್ಲೋ ದೂರದಲ್ಲಿ ಹತ್ತಿರದಲ್ಲಿ ಇಲ್ಲ ನಿಮಗೆ ಶತ್ರುಗಳು, ಎಲ್ಲರೂ ನಿಮ್ಮನ್ನ ಆನ್ಲೈನಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಕಾಲ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಏನೋ ಗಾಸಿಪ್ ಮಾಡೋದು, ಬೇಕು ಅಂತಲೇ ಕಾಲ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಮಾಡ್ತಾ ಇರೋದು. ಆ ಥರ ಎನರ್ಜೀಸೇ ಇಲ್ಲಿ ನಾನು ಜಾಸ್ತಿ ನೋಡ್ತಾ ಇರೋದು. ಬಟ್ ಸಿ, ಯು ಗೈಸ್ ಹ್ಯಾವ್ ಅರ್ನ್ಡ್ ಇಟ್. ಇವಾಗ ಏನೆಲ್ಲ ಇದೆ ನೀವು ತುಂಬ ಕಷ್ಟಪಟ್ಟು ಅರ್ನ್ ಮಾಡ್ಕೊಂಡಿದ್ದೀರಾ. ನಿಮ್ಮಲ್ಲಿರೋ ಆ ಫೈರ್ ಏನಿದೆ ಅದನ್ನ ಅಷ್ಟು ಈಸಿಯಾಗಿ ಯಾರಿಗೂ ಆರಿಸೋದಕ್ಕೆ ಆಗಲ್ಲ. ನಿಮ್ಮಲ್ಲಿರೋ ಆ ಒಂದು ಎಕ್ಸೈಟ್ಮೆಂಟ್, ಬಿಕಾಸ್ ನಾನು ಏನು ನೋಡಿದ್ದೀನಿ, ಫಾರ್ ಅನ್ ಎಕ್ಸಾಂಪಲ್, ನಿಮಗೆ ಯಾವತ್ತೂ ಹೆಲ್ತ್ ಕೈ ಕೊಡಲ್ಲ, ನಿಮಗೆ ಯಾವತ್ತೂ ಹೆಲ್ತ್ ಇಶ್ಯೂಸ್ ಬರಲ್ಲ. ಬಿಕಾಸ್ ಯಾಕೆಂದರೆ ನೀವು ನಿಮ್ಮ ಬಾಡಿಗೆ ಲಾಯಲ್ ಆಗಿದ್ದೀರಾ. ಅಂದರೆ ಹೆಲ್ದಿ ಫುಡ್ ನೀವು ತಿಂದಿದ್ದೀರಾ, ನಿಮ್ಮ ಡಯಟ್ ರೋಟೀನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀರಾ, ಫಿಟ್ನೆಸ್ ಮಾಡ್ಕೊಂಡು ಹೋಗಿದ್ದೀರಾ. ಸೊ ಈ ಥರ ನೀವು ಯಾವುದೋ ಒಂದು ವಿಚಾರಕ್ಕೆ ಒಂದಷ್ಟು
ವಿಚಾರಗಳಿಗೆ ನಿಮ್ಮ ಲೈಫಲ್ಲಿ ತುಂಬ ಲಾಯಲ್ ಆಗಿದ್ದೀರ ಎಷ್ಟರ ಮಟ್ಟಿಗೆ ಅಂದರೆ ಅದು ಯಾವತ್ತೂ ನಿಮಗೆ ಕೈ ಕೊಡಲ್ಲ. ಅದೇನೇ ಆದ್ರೂ ನಿಮಗೆ ಎದುರಿಸೋ ಶಕ್ತಿ ಇರುತ್ತೆ. ಯು ನೋ ವಾಟ್ ಯು ಆರ್ ಡೂಯಿಂಗ್. ನಿಮ್ಮ ಸ್ಟ್ರೆಂತ್ ಪಾಯಿಂಟ್ ಏನು, ನಿಮ್ಮ ವೀಕ್ ಪಾಯಿಂಟ್ ಏನು, ಅದೆಲ್ಲದೂ ನಿಮಗೆ ಗೊತ್ತಿದೆ ಕೂಡ. ಸೊ ಡೋಂಟ್ ಗೆಟ್ ಡಿಮೋಟಿವೇಟೆಡ್, ಡಿಸ್ಟ್ರ್ಯಾಕ್ಟೆಡ್ ಆಗಬೇಡಿ. ನೀವು ಹೆಂಗೆ ಅಂದರೆ ಎಷ್ಟೇ ಫೋಕಸ್ಡ್ ಆಗಿದ್ರು ಕೆಲವೊಂದೊಂದು ವಿಚಾರ ನಿಮಗೆ ಆ್ಯಕ್ಚುಲಿ ಡಿಸ್ಟರ್ಬ್ ಮಾಡುತ್ತೆ. ಯು ಆರ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್. ಇಫ್ ಪಾಸಿಬಲ್ ಹಾರ್ಸ್ ಥರ, ಲೈಕ್ ಹಾರ್ಸಿಗೆ ಹಿಂಗೆಲ್ಲ ಮುಚ್ಚಿಟ್ಟಿರ್ತಾರಲ್ವ ಹಿಂಗೆ, ಸೊ ದಟ್ ಅದು ಸೈಡಿಗೆ ನೋಡಬಾರ್ದು. ಸೊ ಈ ಥರ ಇಲ್ಲಿಗೇನಾದರೂ ಹಿಂಗೆ ಮುಚ್ಚಿಟ್ಕೊಳ್ಳಿ, ಸೊ ದಟ್ ನಿಮ್ಮ ಫೋಕಸ್ ಸ್ಟ್ರೈಟ್ ಆಗಿರುತ್ತೆ ಆ ಥರ. ಸೊ ದಟ್ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಇಟ್ಸ್ ಓಕೆ. ವಾಟ್ ಎವರ್ ಈಸ್ ಹ್ಯಾಪನಿಂಗ್, ಇಟ್ಸ್ ನಾಟ್ ನೀವು ಬ್ಯಾಡ್ ಪರ್ಸನ್, ಇಲ್ ಮ್ಯಾನರ್ಡ್, ಇಲ್ ಮಾರಲ್ ಪರ್ಸನ್ ಅಲ್ಲ. ಓಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್.